ಅಂದ್ರೆ ಸರ್ ಇವಾಗ ಏನಾಗಿದೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಆಪ್ಗಳು ಬಂದು ಹೋಗಿದಾವೆ. ಸೊ ನಿಮಗೆ ತಕ್ಕನಂಗೆ, ಸೊ ಡ್ರೈವರ್ಸ್ ಗಳಿಗೆ ತಕ್ಕನಂಗೆ ಅವರು ಒಂದು ಡಿಜಿಟಲ್ ಟ್ರಾವೆಲ್ ಏಜೆನ್ಸಿ ಓನರ್ ಆಗೋ ರೀತಿಯಾದಂತಹ ಒಂದು ಅಪ್ಲಿಕೇಶನ್ ಕೊಡ್ತೀವಿ ಅಂತ ಹೇಳಿದ್ರೆ ಸೊ ಡ್ರೈವರ್ಸ್ ಗಳು ಆದಷ್ಟು ಒಪ್ಕೊಳ್ಳೋದಿಲ್ಲ. ಸೊ ಏನಾಗಿರ್ಬೋದು, ಅದ್ರ ಕಾರಣ ಏನಾಗಿರ್ಬೋದು, ಯಾಕೆ ಒಪ್ಕೊಳ್ತಿಲ್ಲ ಅವರು? ಈಗ ಕಾರಣ 108 ಇದೆ ಮೇಡಮ್. ನೋಡಿ, ಈಗ ನನ್ನ ವಿಚಾರಕ್ಕೆ ಬರೋದಾದ್ರೆ 2004ರಿಂದ 2009 ಆಟೋ ಓಡಿಸ್ತಾ ಇದ್ದೆ ಅಂತ ಹೇಳಿದೆ ನಿಮಗೆ. ಸೊ ಆ ಟೈಮಲ್ಲಿ ಯಾವುದೇ ತರದ ಅಪ್ಲಿಕೇಶನ್ ಬೇಸ್ಡ್ ಕಂಪ್ನಿಗಳು ಯಾವೂ ಬರಲಿಲ್ಲ. ಆಗ ಮಿನಿಮಮ್ 10 ರೂಪಾಯಿ 1 ಕಿಲೋಮೀಟರ್ ಇದ್ರೂ ಕೂಡ ದಿನಕ್ಕೆ 1,000 ರೂಪಾಯಿ ಅವತ್ತೇ ಸಂಪಾದನೆ ಮಾಡ್ತಿದ್ದೆ. 2004 ಇಂದ 9ವರೆಗೂ. ಆ 9 ಆದ್ಮೇಲೆ ನಾನು ಒಂದು ಕಾರ್ನ ತಗೊಂತೀನಿ. ಆ ಕಾರ್ನ ತಗೊಂಡು ಒಂದ್ ಕಡೆ ಅಟ್ಯಾಚ್ ಮಾಡ್ಕೊಂಡು, ಆಗ್ಲೂ ಕೂಡ ಕಿಲೋಮೀಟರ್ಗೆ 10 ರೂಪಾಯಿ 12 ರೂಪಾಯಿ ತರ ತಗೊಂಡು ಹೌಸ್ ಸ್ಟೇಷನ್ ಎಲ್ಲ ಸುತ್ತಿ ಏನೇ ಸರ್ಕಸ್ ಮಾಡಿದ್ರು ಒಂದು ದಿನಕ್ಕೆ 1,000 ಮೇಲೆ ನಾನು ಉಳಿಸೋಕ್ಕಾಗ್ತಾ ಇರಲಿಲ್ಲ. ಸೊ ಹಿಂಗಿರುವಾಗ 2016 ಅಥವಾ 14 ಈ ಪೀರಿಯಡ್ ಅಲ್ಲಿ ಏನಾಗುತ್ತೆ, ಈ ಅಗ್ರಿಗೇಟರ್ ಕಂಪ್ನಿಗಳು ಕೆಲವೊಂದು ಅಪ್ಲಿಕೇಶನ್ ಬೇಸ್ ಅಲ್ಲಿ ನಮಗೆ ಡ್ಯೂಟಿನ ಕೊಡ್ತೀವಿ ಅನ್ನೋ ತರ ತಿಳಿಸಿದ್ರು. ಅದು ಒಂದು ಹೊಸತನ. ಅದರಿಂದ ನಮ್ಗೆ ಅನುಕೂಲನೂ ಆಯ್ತು. ಏನಕ್ಕೆ, ಜನಕ್ಕೂ ಕೂಡ ಅನುಕೂಲ ಆಯ್ತು, ಡ್ರೈವರ್ಗೂ ಅನುಕೂಲ ಆಯ್ತು. ಡ್ರೈವರ್ ಏನ್ ಮಾಡಿದ್ರು, ಮೊದಲೆಲ್ಲ ಏನು, ನಾನು ಆ ಪೀರಿಯಡ್ 2004 ಇಂದ 2016 ಅಥವಾ 15 ವರೆಗೂ ನಾನು ಆಟೋ ಓಡಿಸ್ಬೇಕು ಅಂದ್ರೂ ಬೆಳಗ್ಗೆ ಎದ್ದು ಗಾಡಿ ತೊಳೆದು ಸ್ಟಾರ್ಟ್ ಮಾಡಿ ಡ್ಯೂಟಿನ ರೋಡೆಲ್ಲ ಸುತ್ತಬೇಕಾಗಿತ್ತು. ರೋಡ್ ಸುತ್ತಬೇಕಾದ್ರೆ ಯಾರು ಪ್ಯಾಸೆಂಜರ್ ಅಡ್ಡ ಆಗ್ತಿದ್ರೋ ಆಗ ನನಗೆ ಬಾಡಿಗೆ ಸಿಗ್ತಿತ್ತು, ಖಂಡಿತ ಸಂಪಾದನೆ ಆಗ್ತಿತ್ತು. ಯಾವಾಗ ಈ ಅಗ್ರಿಗೇಟರ್ ಇವರೆಲ್ಲ ಬಂದ್ಬಿಟ್ರು, ಹೊಸತನ ಹೆಂಗೆ, ಕಸ್ಟಮರ್ ಮನೆ ಒಳಗೆ ಕೂತ್ಕೊಂಡು ಗಾಡಿ ಬುಕ್ ಮಾಡ್ತಿದ್ದ, ನಾನು ಮನೆ ಒಳಗಡೆನೆ ಕೂತ್ಕೊಂಡು ಡ್ಯೂಟಿ ಆನ್ ಮಾಡ್ಕೊಂಡಿದ್ರೆ ಅವಾಗೆಲ್ಲ ಏನ್ ಮಾಡಿದ್ರು ಅಂದ್ರೆ ಒಂದು ಹೊಸ ಡಿವೈಸ್ ಒಂದು ಕೊಟ್ಬಿಡೋರು, ಅದು ಲಾಕ್ ಹಾಕಿರ್ತಿತ್ತು, ಕೇವಲ ಅವನ ಒಬ್ಬನ ಅಪ್ಲಿಕೇಶನ್ ಮಾತ್ರ ಓಪನ್ ಆಗ್ತಿತ್ತು. ಅದು ಮಾಡಿ ಅಭ್ಯಾಸ ಮಾಡಿಸ್ಬಿಟ್ರಲ್ಲ, ಈಗ ಏನಾಗುತ್ತೆ ನಮ್ಗೆ ಸೋಂಬೇರಿತನ ಅಂದ್ರೆ ಡ್ರೈವರ್ಸ್ ಪರವಾಗಿ ನಾನು ಹೇಳ್ತಾ ಇರೋದು. ನಾನು ಕೂಡ ಅವಾಗ ಸೋಂಬೇರಿ ಆಗುತ್ತೆ. ಮೊದಲು 2009ರಿಂದ 2014 ರೋಡಲ್ಲಿ ಸುತ್ತಾ ಇದೆ. ಆಗ ನನ್ ಸ್ವಲ್ಪ ಆರೋಗ್ಯನೂ ಚೆನ್ನಾಗಿತ್ತು, ನನ್ ದುಡಿಮೆನೂ ಆಗ್ತಿತ್ತು. ಯಾವಾಗ ಈ ಮೊಬೈಲ್ ಅನ್ನೋದನ್ನ ನಮ್ಗೆ ಕೊಟ್ಬಿಟ್ರು ಡಿವೈಸ್ನ, ಅವ್ರ ಕಸ್ಟಮರು ಸೋಂಬೇರಿಗಳಾಗ್ಬಿಟ್ರು, ನಾವು ಸೋಂಬೇರಿಗಳಾಗ್ಬಿಟ್ರು. ರೋಡ್ಗೆ ನಾನು ಹೋಗ್ತಾ ಇರಲಿಲ್ಲ, ಅವರು ರೋಡ್ಗೆ ಬರ್ತಾ ಇರಲಿಲ್ಲ. ಸೊ ಈಗೇನಾಗಿತ್ತು, ಒಳಗೆ ಕೂತ್ಕೊಂಡು ಅವ್ರು ಬುಕ್ ಮಾಡ್ತಾನೆ, ಒಳಗೆ ಕೂತ್ಕೊಂಡು ನಾನು ಅಕ್ಸೆಪ್ಟ್ ಮಾಡ್ತೇನೆ. ಸೊ ಆದ್ಮೇಲೆ ನಾನು ಆಚೆ ತೆಗಿತಿದ್ದು, ಅಲ್ಲಿವರೆಗೂ ಹರಟೆ ಹೊಡ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದು. ಇದು ಒಂದು ಸಮಯ ಆದ್ರೆ ನೆಕ್ಸ್ಟ್ ಒಂದು ಸಮಯ ಏನ್ ಬಂತು, ಫ್ರೆಂಡ್ಸ್ಗಳ ಜೊತೆ ಹರಟೆ ಹೊಡೆಯೋದು. ಈಗ ಇವತ್ತಿನ ಪ್ರೆಸೆಂಟ್ ಕೇಳೋದು, ನಾನು ಫ್ರೆಂಡ್ಸ್ ಜೊತೆ ಒಂದು 10 ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. 10 ಜನದ ಹತ್ರ ಒಂದು ಅಪ್ಲಿಕೇಶನ್ ಅಲ್ಲ, 4 ಅಪ್ಲಿಕೇಶನ್ ಇರುತ್ತೆ. ಯಾವ್ಯಾವ ಒಂದು ಅಗ್ರಿಗೇಟರ್ ಕಂಪ್ನಿಗಳಿದಾವೋ ಅವೆಲ್ಲ ಅಪ್ಲಿಕೇಶನ್ಗಳು ಒಂದೇ ಮೊಬೈಲ್ ಅಲ್ಲಿ, ಸ್ಟಿಲ್ ನನ್ನ ಮೊಬೈಲ್ ಅಲ್ಲೂ ಇದೆ. ನಂಗೆ ಬುಕ್ಕಿಂಗು ಇದ್ರಲ್ಲಿ ಅಷ್ಟಿದೆ ದುಡ್ಡು, ಅದರಲ್ಲಿ ಅಷ್ಟಿದೆ, ಇದ್ರಲ್ಲಿ ಇಷ್ಟಿದೆ ಅಂತ ತೋರಿಸುತ್ತೆ. ಅದು ಫಸ್ಟ್ ಎಷ್ಟುಗಳಲ್ಲಿ ಪಿಕಪ್ ಇದೆ, ಎಷ್ಟು ಡ್ರಾಪ್ ಇದೆ. ನಾನು ಅವಾಗ ನನಗೆ ಇಲ್ಲಿ ಚೂಸ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟ. ಇದೇನಾಗೋಯ್ತು, ಅವ್ನ ಸೋಂಬೇರಿತನ ಜಾಸ್ತಿ ಕೊಡ್ತು. ನಾನು ನೋಡು 500 ರೂಪಾಯಿ ಬಾಡಿಗೆ ಬಂದಿದೆ, ನಾನು ಓಕೆ ಕೊಡ್ತೀನಿ, ನಂಗೆ 500 ರೂಪಾಯಿ ಲಾಭ ಬಂತು. ಅದ್ಯಾವುದೋ 100 ರೂಪಾಯಿ ಬರ್ತಾ ಇದೆ, ನಾನು ಹೋಗಲ್ಲ ಅಂದ್ರೆ ಇಲ್ಲಿ ಸೋಂಬೇರಿ ಹಂಗೆ ಬಿದ್ಬಿಟ್ವಿ. ಆ ಒಂದು ಕ್ಯಾಟಗರಿಗೆ ಈ ಕಂಪ್ನಿಗಳು ತಂದು ನಿಲ್ಸಿರೋದ್ರಿಂದಾಗಿ ಇವತ್ತೊಂದು ದಿವಸ ನಾವೇನೋ ಹೊಸತನದಲ್ಲಿ ಏನೋ ಮಾಡಕ್ ಹೋಗ್ತೀವಿ, ಅಥವಾ ನಮ್ದೇನೋ ಹೊಸ ಬದಲಾವಣೆ ಇದೆ, ಇದನ್ನ ತಿಳ್ಕೊಳ್ಳಿ ಅಂದ್ರೂ ತಿಳ್ಕೊಳಕ್ ರೆಡಿ ಇಲ್ಲ ನಮ್ಮ ಡ್ರೈವರ್ಗಳು. ಯಾಕಂದ್ರೆ ನಾನು ಡ್ರೈವರ್ಗಳ ಜೊತೆನೆ ತಾನೇ ಇರ್ತೀನಿ ಯಾವಾಗ್ಲೂ, ಅವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಬಟ್ ನನ್ನ ವಿಚಾರದಲ್ಲಿ ಏನು ಹೇಳೋದು ಅಂದ್ರೆ, ಯಾರಾದ್ರೂ ಸರಿ, ಅದು ಕೆಟ್ಟದ್ದೋ ಒಳ್ಳೇದೋ, ನನ್ನ ವಿಚಾರ ತಿಳಿಸಿದಾಗ ಅದನ್ನ ಸಂಪೂರ್ಣ ಪರಿಪೂರ್ಣವಾಗಿ ನಾನು ಅರ್ಥ ಮಾಡ್ಕೊಳ್ಳೋವರೆಗೂ ನಾನು ಅವ್ರಿಗೆ ಎಷ್ಟು ಅಂತಾನೂ ಹೇಳಲ್ಲ. ನಾನು ತಿಳ್ಕೊಂಡು ಅದು ಸರಿ ಇದೆ, ಲೀಗಲ್ ಆಗಿದೆ ಅಂದ್ರೆ ಮಾತ್ರನೇ ಅವ್ರ ಜೊತೆ ನಾನು ಡಿಸ್ಕಷನ್ ಮುಂದುವರ್ತೀನಿ. ಇದು ನಮ್ದು. ಆದ್ರೆ ಡ್ರೈವರ್ಗಳು ಎಲ್ಲರೂ ಅದೇ ತರ ಕ್ಯಾಟಗರಿ ಇರಲ್ಲ. ನಂತರ ಇರೋರು ಒಂದು 20% ಇರ್ಬೋದಿಲ್ಲ.